ವೀರೇಶ್, ಮುಂದಿನ ಸುದ್ದಿಯನ್ನ ನೋಡೋಣ. ಶಾಸಕ ಪಪ್ಪಿ ಮನೆಯಲ್ಲಿ ಸಿಕ್ಕ ಹಣ ಬಿಹಾರಕ್ಕೆ ಫಂಡಿಂಗ. ಬಿಹಾರ ಚುನಾವಣೆಗೆ ಫಂಡಿಂಗ್ ಮಾಡೋದಕ್ಕೆ ಏನಾದ್ರೂ ತಯಾರಿಯಲ್ಲಿ ಇದ್ರ ಪಪ್ಪಿ? ಭ್ರಷ್ಟಾಚಾರಿಗಳಿಗೆ ಕಾಂಗ್ರೆಸ್ ಮಣೆ ಹಾಕ್ತಾ ಬಂದಿದೆ, ಹಿಂಗಂತ ಹೇಳಿದ್ದು ಬಿಜೆಪಿಯ ಪರಿಷತ್ ಸದಸ್ಯ ಸಿಟಿ ರವಿ ಸ್ಫೋಟಕ ಬಾಂಬ್ ಸಿಡಿಸಿದ್ದಾರೆ. ಶಾಸಕ ವೀರೇಂದ್ರ ಪಪ್ಪಿ ಮೇಲೆ ಇಡಿ ರೇಡ್ ಮಾಡಿದೆ. ಕಾಂಗ್ರೆಸ್ನಲ್ಲಿ ಮೆರಿಟ್ ಅಂದ್ರೆ ಅಕ್ರಮ ಹಣ ಸಂಪಾದನೆ. ಭ್ರಷ್ಟಾಚಾರಿಗಳಿಗೆ ಕಾಂಗ್ರೆಸ್ ಮಣೆ ಹಾಕ್ತಾ ಬಂದಿದೆ. ಸಿಟಿ ರವಿ ಅವರ ಮಾತಿದು. ಪಪ್ಪಿ ಅವರ ಮನೆಯಲ್ಲಿ ಸಿಕ್ಕಲ್ಲ ಕೋಟಿ ಕೋಟಿ ದುಡ್ಡು, ಅದು ಬಿಹಾರದ ಚುನಾವಣೆಗೆ ಕಾಂಗ್ರೆಸ್ ಫಂಡಿಂಗ್ ಮಾಡೋದಕ್ಕೆ ಹೊರಟಿತ್ತು. ಆ ಹಣ ಅನ್ನೋ ರೀತಿಯಲ್ಲೆಲ್ಲ ಮಾತಾಡ್ತಾ ಸಿಟಿ ರವಿ ಅವರು ಸ್ಫೋಟಕ ಬಾಂಬ್ ಸಿಡಿಸಿದ್ದಾರೆ. ಹಾಗಾದ್ರೆ ಸಿಟಿ ರವಿ ಏನ್ ಹೇಳಿದ್ದಾರೆ? ಸಿಟಿ ರವಿ ಅವರ ಮಾತಿನ ಅರ್ಥ ಏನ್? ಹಾಗಾದ್ರೆ ಯಾವ ಉದ್ದೇಶದಿಂದ ಸಿಟಿ ರವಿ ಹೇಳಿದ್ರು? ಇದೆಲ್ಲವೂ ಕೂಡ ಭ್ರಷ್ಟಾಚಾರ ಸಂಭ್ರಮಿಸಲು ಡಿನ್ನರ್ ಮೀಟಿಂಗ್ ಇವರದ್ದು. ಸಿಎಂ ಔತಣಕೂಟಕ್ಕೆ ಎಂಎಲ್ಸಿ ಸಿಟಿ ರವಿ ವ್ಯಂಗ್ಯವಾಗಿ ಕಾಮೆಂಟ್ ಮಾಡಿದ್ದಾರೆ. 80% ಭ್ರಷ್ಟಾಚಾರ ಅಂತ ಗುತ್ತಿಗೆದಾರರು ಪತ್ರವನ್ನು ಬರೆದಿದ್ದಾರೆ. ಕೊಲೆ, ಸುಲಿಗೆ, ಅತ್ಯಾಚಾರ, ಭ್ರಷ್ಟಾಚಾರ, ಅತಿವೃಷ್ಟಿ ಆಗಿದೆ. ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ರೈತರ ಆತ್ಮಹತ್ಯೆಯಲ್ಲಿ ನಮ್ಮ ರಾಜ್ಯ 2ನೇ ಸ್ಥಾನದಲ್ಲಿದೆ. ಇದೆಲ್ಲದರ ಸಂಭ್ರಮಾಚರಣೆ. ಇದು ಸಿಎಂ ಔತಣಕೂಟ. ಚಿಕ್ಕಮಗಳೂರಿನಲ್ಲಿ ಎಂಎಲ್ಸಿ ಸಿಟಿ ರವಿ ಹೇಳಿಕೆಯನ್ನ ನೀಡಿದ್ದಾರೆ. ಕಾಂಗ್ರೆಸ್ ಯಾವಾಗಲೂ ಕಾಳಸಂತೆಕೋರರಿಗೆ, ಭ್ರಷ್ಟಾಚಾರಿಗಳಿಗೆ ಮಣೆ ಹಾಕ್ತಾನೇ ಬಂದಿದೆ. ಕಾಂಗ್ರೆಸ್ 60ರ ದಶಕದಿಂದ ಈ ಒಂದು ಕಾಳಸಂತೆಕೋರರನ್ನ, ಭ್ರಷ್ಟಾಚಾರಿಗಳನ್ನ ಪ್ರೋತ್ಸಾಹಿಸಿಕೊಂಡು ಬಂತು ವ್ಯವಸ್ಥೆಯೊಳಗೆ. ಹಾಗಾಗಿಯೇ ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗೆಲ್ಲ ಕಾಳಸಂತೆಯ ಪ್ರಮಾಣ ಜಾಸ್ತಿ ಆಗ್ತಿತ್ತು. ಇದು ಕಾಂಗ್ರೆಸ್ನಲ್ಲಿ ಇರುವಂತ ಒಂದು ಸಿಸ್ಟಮ್. ಇದು ಭ್ರಷ್ಟರು ಅವನು ಯಾವ ಮೂಲದಲ್ಲಿ ಬೇಕಾದ್ರೂ ಹಣ ಮಾಡಿರಲಿ, ಭ್ರಷ್ಟರಿಗೆ ಮಣೆ ಹಾಕುತ್ತೆ, ಬ್ಲಾಕ್ ಮಾರ್ಕೆಟ್ನವರಿಗೆ ಮಣೆ ಹಾಕುತ್ತೆ. ಇದು ಈ ಕಾಂಗ್ರೆಸ್ನ ಸಿಸ್ಟಮ್. ಕಾಂಗ್ರೆಸ್ನಲ್ಲಿ ಮೆರಿಟ್ ಅಂದ್ರೆ ಬಹುತೇಕ ಭಾಗ, ಅಲ್ಲೊಂದು ಇಲ್ಲೊಂದು ಎಕ್ಸೆಪ್ಷನ್ ಇರಬಹುದು. ಮೆರಿಟ್ ಅಂದ್ರೆ ಅಕ್ರಮ ಹಣ ಸಂಪಾದನೆ ಮಾಡೋದು ಕಾಂಗ್ರೆಸ್ನಲ್ಲಿ ಮೆರಿಟ್. ಅದು ನಿಮ್ಗೆ ಯಾರಿಗಾರು ಅನುಮಾನ ಇದ್ರೆ ಒಂದು 10, 20, 30, 40 ಜನರು ಒಂದು ಟ್ರ್ಯಾಕ್ ರೆಕಾರ್ಡ್ ತೆಗೆದು ನೋಡಿ. ಅವರೆಲ್ಲ ವಾಮ ಮಾರ್ಗದಲ್ಲಿ ದಿಢೀರಂತ ಶ್ರೀಮಂತರಾದವರು ಕಾಂಗ್ರೆಸ್ನಲ್ಲಿ ರಾಜಕೀಯ ಮನ್ನಣೆಯನ್ನು ಪಡೆದು ಕೊಲೆ, ಅತ್ಯಾಚಾರ, ಪರಾಕಾಷ್ಠೆಯಲ್ಲಿ ಇರೋದಕ್ಕೆ, 10 ಜಿಲ್ಲೆಗಳು ಮುಳುಗೋಗಿರೋದಕ್ಕೆ ಔತಣಕೂಟವನ್ನು ಇಟ್ಟಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು, ಅದನ್ನು ಸಂಭ್ರಮಿಸೋದಕ್ಕೆ. ಮತ್ತೆ ಭ್ರಷ್ಟಾಚಾರ 80% ದಾಟಿದೆ ಅನ್ನೋದನ್ನ ಪ್ರೇಮ ಪತ್ರವನ್ನ ಗುತ್ತಿಗೆದಾರರು ಬರೆದಿದ್ದಾರೆ ಅಂತ ಅಂದಾಗ ಇದನ್ನೆಲ್ಲ ಸಂಭ್ರಮಿಸಬೇಕಲ್ಲ ಭ್ರಷ್ಟಾಚಾರ. ವೀರೇಶ್, ಮುಂದಿನ ಸುದ್ದಿಯನ್ನ ನೋಡೋಣ. ಶಾಸಕ ಪಪ್ಪಿ ಮನೆಯಲ್ಲಿ ಸಿಕ್ಕ ಹಣ ಬಿಹಾರಕ್ಕೆ ಫಂಡಿಂಗ. ಬಿಹಾರ ಚುನಾವಣೆಗೆ ಫಂಡಿಂಗ್ ಮಾಡೋದಕ್ಕೆ ಏನಾದ್ರೂ ತಯಾರಿಯಲ್ಲಿ ಇದ್ರ ಪಪ್ಪಿ? ಭ್ರಷ್ಟಾಚಾರಿಗಳಿಗೆ ಕಾಂಗ್ರೆಸ್ ಮಣೆ ಹಾಕ್ತಾ ಬಂದಿದೆ, ಹಿಂಗಂತ ಹೇಳಿದ್ದು ಬಿಜೆಪಿಯ ಪರಿಷತ್ ಸದಸ್ಯ ಸಿಟಿ ರವಿ ಸ್ಫೋಟಕ ಬಾಂಬ್ ಸಿಡಿಸಿದ್ದಾರೆ. ಶಾಸಕ ವೀರೇಂದ್ರ ಪಪ್ಪಿ ಮೇಲೆ ಇಡಿ ರೇಡ್ ಮಾಡಿದೆ. ಕಾಂಗ್ರೆಸ್ನಲ್ಲಿ ಮೆರಿಟ್ ಅಂದ್ರೆ ಅಕ್ರಮ ಹಣ ಸಂಪಾದನೆ. ಭ್ರಷ್ಟಾಚಾರಿಗಳಿಗೆ ಕಾಂಗ್ರೆಸ್ ಮಣೆ ಹಾಕ್ತಾ ಬಂದಿದೆ. ಸಿಟಿ ರವಿ ಅವರ ಮಾತಿದು. ಪಪ್ಪಿ ಅವರ ಮನೆಯಲ್ಲಿ ಸಿಕ್ಕಲ್ಲ ಕೋಟಿ ಕೋಟಿ ದುಡ್ಡು, ಅದು ಬಿಹಾರದ ಚುನಾವಣೆಗೆ ಕಾಂಗ್ರೆಸ್ ಫಂಡಿಂಗ್ ಮಾಡೋದಕ್ಕೆ ಹೊರಟಿತ್ತು. ಆ ಹಣ ಅನ್ನೋ ರೀತಿಯಲ್ಲೆಲ್ಲ ಮಾತಾಡ್ತಾ ಸಿಟಿ ರವಿ ಅವರು ಸ್ಫೋಟಕ ಬಾಂಬ್ ಸಿಡಿಸಿದ್ದಾರೆ. ಹಾಗಾದ್ರೆ ಸಿಟಿ ರವಿ ಏನ್ ಹೇಳಿದ್ದಾರೆ? ಸಿಟಿ ರವಿ ಅವರ ಮಾತಿನ ಅರ್ಥ ಏನ್? ಹಾಗಾದ್ರೆ ಯಾವ ಉದ್ದೇಶದಿಂದ ಸಿಟಿ ರವಿ ಹೇಳಿದ್ರು? ಇದೆಲ್ಲವೂ ಕೂಡ ಭ್ರಷ್ಟಾಚಾರ ಸಂಭ್ರಮಿಸಲು ಡಿನ್ನರ್ ಮೀಟಿಂಗ್ ಇವರದ್ದು. ಸಿಎಂ ಔತಣಕೂಟಕ್ಕೆ ಎಂಎಲ್ಸಿ ಸಿಟಿ ರವಿ ವ್ಯಂಗ್ಯವಾಗಿ ಕಾಮೆಂಟ್ ಮಾಡಿದ್ದಾರೆ. 80% ಭ್ರಷ್ಟಾಚಾರ ಅಂತ ಗುತ್ತಿಗೆದಾರರು ಪತ್ರವನ್ನು ಬರೆದಿದ್ದಾರೆ. ಕೊಲೆ, ಸುಲಿಗೆ, ಅತ್ಯಾಚಾರ, ಭ್ರಷ್ಟಾಚಾರ, ಅತಿವೃಷ್ಟಿ ಆಗಿದೆ. ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ರೈತರ ಆತ್ಮಹತ್ಯೆಯಲ್ಲಿ ನಮ್ಮ ರಾಜ್ಯ 2ನೇ ಸ್ಥಾನದಲ್ಲಿದೆ. ಇದೆಲ್ಲದರ ಸಂಭ್ರಮಾಚರಣೆ. ಇದು ಸಿಎಂ ಔತಣಕೂಟ. ಚಿಕ್ಕಮಗಳೂರಿನಲ್ಲಿ ಎಂಎಲ್ಸಿ ಸಿಟಿ ರವಿ ಹೇಳಿಕೆಯನ್ನ ನೀಡಿದ್ದಾರೆ. ಕಾಂಗ್ರೆಸ್ ಯಾವಾಗಲೂ ಕಾಳಸಂತೆಕೋರರಿಗೆ, ಭ್ರಷ್ಟಾಚಾರಿಗಳಿಗೆ ಮಣೆ ಹಾಕ್ತಾನೇ ಬಂದಿದೆ. ಕಾಂಗ್ರೆಸ್ 60ರ ದಶಕದಿಂದ ಈ ಒಂದು ಕಾಳಸಂತೆಕೋರರನ್ನ, ಭ್ರಷ್ಟಾಚಾರಿಗಳನ್ನ ಪ್ರೋತ್ಸಾಹಿಸಿಕೊಂಡು ಬಂತು ವ್ಯವಸ್ಥೆಯೊಳಗೆ. ಹಾಗಾಗಿಯೇ
ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗೆಲ್ಲ ಕಾಳಸಂತೆಯ ಪ್ರಮಾಣ ಜಾಸ್ತಿ ಆಗ್ತಿತ್ತು. ಇದು ಕಾಂಗ್ರೆಸ್ನಲ್ಲಿ ಇರುವಂತ ಒಂದು ಸಿಸ್ಟಮ್. ಇದು ಭ್ರಷ್ಟರು ಅವನು ಯಾವ ಮೂಲದಲ್ಲಿ ಬೇಕಾದ್ರೂ ಹಣ ಮಾಡಿರಲಿ, ಭ್ರಷ್ಟರಿಗೆ ಮಣೆ ಹಾಕತ್ತೆ, ಬ್ಲಾಕ್ ಮಾರ್ಕೆಟ್ನವರಿಗೆ ಮಣೆ ಹಾಕತ್ತೆ. ಇದು ಈ ಕಾಂಗ್ರೆಸ್ನ ಸಿಸ್ಟಮ್. ಕಾಂಗ್ರೆಸ್ನಲ್ಲಿ ಮೆರಿಟ್ ಅಂದ್ರೆ ಬಹುತೇಕ ಭಾಗ, ಅಲ್ಲೊಂದು ಇಲ್ಲೊಂದು ಎಕ್ಸೆಪ್ಷನ್ ಇರಬಹುದು. ಮೆರಿಟ್ ಅಂದ್ರೆ ಅಕ್ರಮ ಹಣ ಸಂಪಾದನೆ ಮಾಡೋದು ಕಾಂಗ್ರೆಸ್ನಲ್ಲಿ ಮೆರಿಟ್. ಅದು ನಿಮ್ಗೆ ಯಾರಿಗಾರು ಅನುಮಾನ ಇದ್ರೆ ಒಂದು 10, 20, 30, 40 ಜನರು ಒಂದು ಟ್ರ್ಯಾಕ್ ರೆಕಾರ್ಡ್ ತೆಗೆದು ನೋಡಿ. ಅವರೆಲ್ಲ ವಾಮ ಮಾರ್ಗದಲ್ಲಿ ದಿಢೀರಂತ ಶ್ರೀಮಂತರಾದವರು ಕಾಂಗ್ರೆಸ್ನಲ್ಲಿ ರಾಜಕೀಯ ಮನ್ನಣೆಯನ್ನು ಪಡೆದು ಕೊಲೆ, ಅತ್ಯಾಚಾರ, ಪರಾಕಾಷ್ಠೆಯಲ್ಲಿ ಇರೋದಕ್ಕೆ, 10 ಜಿಲ್ಲೆಗಳು ಮುಳುಗೋಗಿರೋದಕ್ಕೆ ಔತಣಕೂಟವನ್ನು ಇಟ್ಟಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು, ಅದನ್ನು ಸಂಭ್ರಮಿಸೋದಕ್ಕೆ. ಮತ್ತೆ ಭ್ರಷ್ಟಾಚಾರ 80% ದಾಟಿದೆ ಅನ್ನೋದನ್ನ ಪ್ರೇಮ ಪತ್ರವನ್ನ ಗುತ್ತಿಗೆದಾರರು ಬರೆದಿದ್ದಾರೆ ಅಂತ ಅಂದಾಗ ಇದನ್ನೆಲ್ಲ ಸಂಭ್ರಮಿಸಬೇಕಲ್ಲ ಭ್ರಷ್ಟಾಚಾರ. ವೀರೇಶ್, ಮುಂದಿನ ಸುದ್ದಿಯನ್ನ ನೋಡೋಣ. ಶಾಸಕ ಪಪ್ಪಿ ಮನೆಯಲ್ಲಿ ಸಿಕ್ಕ ಹಣ ಬಿಹಾರಕ್ಕೆ ಫಂಡಿಂಗ. ಬಿಹಾರ ಚುನಾವಣೆಗೆ ಫಂಡಿಂಗ್ ಮಾಡೋದಕ್ಕೆ ಏನಾದ್ರೂ ತಯಾರಿಯಲ್ಲಿ ಇದ್ರ ಪಪ್ಪಿ? ಭ್ರಷ್ಟಾಚಾರಿಗಳಿಗೆ ಕಾಂಗ್ರೆಸ್ ಮಣೆ ಹಾಕ್ತಾ ಬಂದಿದೆ, ಹಿಂಗಂತ ಹೇಳಿದ್ದು ಬಿಜೆಪಿಯ ಪರಿಷತ್ ಸದಸ್ಯ ಸಿಟಿ ರವಿ ಸ್ಫೋಟಕ ಬಾಂಬ್ ಸಿಡಿಸಿದ್ದಾರೆ. ಶಾಸಕ ವೀರೇಂದ್ರ ಪಪ್ಪಿ ಮೇಲೆ ಇಡಿ ರೇಡ್ ಮಾಡಿದೆ. ಕಾಂಗ್ರೆಸ್ನಲ್ಲಿ ಮೆರಿಟ್ ಅಂದ್ರೆ ಅಕ್ರಮ ಹಣ ಸಂಪಾದನೆ, ಭ್ರಷ್ಟಾಚಾರಿಗಳಿಗೆ ಕಾಂಗ್ರೆಸ್ ಮಣೆ ಹಾಕ್ತಾ ಬಂದಿದೆ. ಸಿಟಿ ರವಿ ಅವರ ಮಾತಿದು. ಪಪ್ಪಿ ಅವರ ಮನೆಯಲ್ಲಿ ಸಿಕ್ಕಲ್ಲ ಕೋಟಿ ಕೋಟಿ ದುಡ್ಡು, ಅದು ಬಿಹಾರದ ಚುನಾವಣೆಗೆ ಕಾಂಗ್ರೆಸ್ ಫಂಡಿಂಗ್ ಮಾಡೋದಕ್ಕೆ ಹೊರಟಿತ್ತು. ಆ ಹಣ ಅನ್ನೋ ರೀತಿಯಲ್ಲೆಲ್ಲ ಮಾತಾಡ್ತಾ ಸಿಟಿ ರವಿ ಅವರು ಸ್ಫೋಟಕ ಬಾಂಬ್ ಸಿಡಿಸಿದ್ದಾರೆ. ಹಾಗಾದ್ರೆ ಸಿಟಿ ರವಿ ಏನ್ ಹೇಳಿದ್ದಾರೆ? ಸಿಟಿ ರವಿ ಅವರ ಮಾತಿನ ಅರ್ಥ ಏನ್? ಹಾಗಾದ್ರೆ ಯಾವ ಉದ್ದೇಶದಿಂದ ಸಿಟಿ ರವಿ ಹೇಳಿದ್ರು? ಇದೆಲ್ಲವೂ ಕೂಡ ಭ್ರಷ್ಟಾಚಾರ ಸಂಭ್ರಮಿಸಲು ಡಿನ್ನರ್ ಮೀಟಿಂಗ್ ಇವರದ್ದು. ಸಿಎಂ ಔತಣಕೂಟಕ್ಕೆ ಎಂಎಲ್ಸಿ ಸಿಟಿ ರವಿ ವ್ಯಂಗ್ಯವಾಗಿ ಕಾಮೆಂಟ್ ಮಾಡಿದ್ದಾರೆ. 80% ಭ್ರಷ್ಟಾಚಾರ ಅಂತ ಗುತ್ತಿಗೆದಾರರು ಪತ್ರವನ್ನು ಬರೆದಿದ್ದಾರೆ. ಕೊಲೆ, ಸುಲಿಗೆ, ಅತ್ಯಾಚಾರ, ಭ್ರಷ್ಟಾಚಾರ, ಅತಿವೃಷ್ಟಿ ಆಗಿದೆ. ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ರೈತರ ಆತ್ಮಹತ್ಯೆಯಲ್ಲಿ ನಮ್ಮ ರಾಜ್ಯ 2ನೇ ಸ್ಥಾನದಲ್ಲಿದೆ. ಇದೆಲ್ಲದರ ಸಂಭ್ರಮಾಚರಣೆ. ಇದು ಸಿಎಂ ಔತಣಕೂಟ. ಚಿಕ್ಕಮಗಳೂರಿನಲ್ಲಿ ಎಂಎಲ್ಸಿ ಸಿಟಿ ರವಿ ಹೇಳಿಕೆಯನ್ನ ನೀಡಿದ್ದಾರೆ. ಕಾಂಗ್ರೆಸ್ ಯಾವಾಗಲೂ ಕಾಳಸಂತೆಕೋರರಿಗೆ, ಭ್ರಷ್ಟಾಚಾರಿಗಳಿಗೆ ಮಣೆ ಹಾಕ್ತಾನೇ ಬಂದಿದೆ. ಕಾಂಗ್ರೆಸ್ 60ರ ದಶಕದಿಂದ ಈ ಒಂದು ಕಾಳಸಂತೆಕೋರರನ್ನ, ಭ್ರಷ್ಟಾಚಾರಿಗಳನ್ನ ಪ್ರೋತ್ಸಾಹಿಸಿಕೊಂಡು ಬಂತು ವ್ಯವಸ್ಥೆಯೊಳಗೆ. ಹಾಗಾಗಿಯೇ ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗೆಲ್ಲ ಕಾಳಸಂತೆಯ ಪ್ರಮಾಣ ಜಾಸ್ತಿ ಆಗ್ತಿತ್ತು. ಇದು ಕಾಂಗ್ರೆಸ್ನಲ್ಲಿ ಇರುವಂತ ಒಂದು ಸಿಸ್ಟಮ್. ಇದು ಭ್ರಷ್ಟರು ಅವನು ಯಾವ ಮೂಲದಲ್ಲಿ ಬೇಕಾದ್ರೂ ಹಣ ಮಾಡಿರಲಿ, ಭ್ರಷ್ಟರಿಗೆ ಮಣೆ ಹಾಕತ್ತೆ, ಬ್ಲಾಕ್ ಮಾರ್ಕೆಟ್ನವರಿಗೆ ಮಣೆ ಹಾಕತ್ತೆ. ಇದು ಈ ಕಾಂಗ್ರೆಸ್ನ ಸಿಸ್ಟಮ್. ಕಾಂಗ್ರೆಸ್ನಲ್ಲಿ ಮೆರಿಟ್ ಅಂದ್ರೆ ಬಹುತೇಕ ಭಾಗ, ಅಲ್ಲೊಂದು ಇಲ್ಲೊಂದು ಎಕ್ಸೆಪ್ಷನ್ ಇರಬಹುದು. ಮೆರಿಟ್ ಅಂದ್ರೆ ಅಕ್ರಮ ಹಣ ಸಂಪಾದನೆ ಮಾಡೋದು ಕಾಂಗ್ರೆಸ್ನಲ್ಲಿ ಮೆರಿಟ್. ಅದು ನಿಮ್ಗೆ ಯಾರಿಗಾರು ಅನುಮಾನ ಇದ್ರೆ ಒಂದು 10, 20, 30, 40 ಜನರು ಒಂದು ಟ್ರ್ಯಾಕ್ ರೆಕಾರ್ಡ್ ತೆಗೆದು ನೋಡಿ. ಅವರೆಲ್ಲ ವಾಮ ಮಾರ್ಗದಲ್ಲಿ ದಿಢೀರಂತ ಶ್ರೀಮಂತರಾದವರು ಕಾಂಗ್ರೆಸ್ನಲ್ಲಿ ರಾಜಕೀಯ ಮನ್ನಣೆಯನ್ನು ಪಡೆದು ಕೊಲೆ, ಅತ್ಯಾಚಾರ, ಪರಾಕಾಷ್ಠೆಯಲ್ಲಿ ಇರೋದಕ್ಕೆ, 10 ಜಿಲ್ಲೆಗಳು ಮುಳುಗೋಗಿರೋದಕ್ಕೆ ಔತಣಕೂಟವನ್ನು ಇಟ್ಟಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು, ಅದನ್ನು ಸಂಭ್ರಮಿಸೋದಕ್ಕೆ. ಮತ್ತೆ ಭ್ರಷ್ಟಾಚಾರ 80% ದಾಟಿದೆ ಅನ್ನೋದನ್ನ ಪ್ರೇಮ ಪತ್ರವನ್ನ ಗುತ್ತಿಗೆದಾರರು ಬರೆದಿದ್ದಾರೆ ಅಂತ ಅಂದಾಗ ಇದನ್ನೆಲ್ಲ ಸಂಭ್ರಮಿಸಬೇಕಲ್ಲ ಭ್ರಷ್ಟಾಚಾರ.